ಎಲ್ಲ ಕಡೆಯಿಂದ ಇಡೀ ದಾವಣಗೆರೆ ಜಿಲ್ಲೆಯಿಂದ ಪೇಷಂಟ್ಗಳನ್ನ ಇಲ್ಲೇ ರೆಫರ್ ಮಾಡೋದ್ರಿಂದ ತುಂಬ ಪೇಷಂಟ್ಸ್ ಇದ್ದಾರೆ. ಎರಡನೇದು ಭಾಳ ಹಳೆ ಬಿಲ್ಡಿಂಗು, ಎಲ್ಲವೂ ಹಳೆಯದು. ಮೂರನೇದು ನಾನು ಬಂದಾಗ ನೋಡಿದ್ದು ಒಂದು ಟ್ಯಾಬ್ಲೆಟ್ಸು, ಟ್ರೈನರ್ಸ್ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಯಾವ ಟ್ಯಾಬ್ಲೆಟ್ ಕೊಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಪೇಷಂಟ್ಗಳಿಗೆ ಎಷ್ಟೊಂದು ನಾನು 4-5 ಜನಕ್ಕೆ ಮಾತಾಡಿದಾಗ ಅಲ್ಲಿ ಟ್ಯಾಬ್ಲೆಟ್ಸು ಅಲ್ಲಿದ್ದಾವೆ, ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪೇಷಂಟ್ಸ್ಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇರಲಿಲ್ಲ. ನಾನು ಕೇಳಿ ಟ್ಯಾಬ್ಲೆಟು ಕೊಟ್ಟಿರಲಿಲ್ಲ. ಸೊ ಸರ್ ಬಂದು ಹೇಳಿದ್ರು ಅದಿದೆಯಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ, ಮತ್ತೆ ಕೊಟ್ಟರು. ಮತ್ತೆ ಏನೋ ಅಂದರು ಇಂಡೆಂಟ್ ಹಾಕಿದ್ದೀವಿ ನೀವು ಕೊಟ್ಟಿಲ್ಲ ಅಂತಂದರು. ನೀವು ಯಾಕೆ ಹಾಕಿ ಅವರ ಮಧ್ಯನೇ ಟ್ಯಾಬ್ಲೆಟ್ಸ್ ವಿಚಾರವಾಗಿ ಅದನ್ನು ರೆಕ್ಟಿಫೈ ಮಾಡಿ ಅಂತ ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ. ಹಂಗೆ ಆಗಬಾರ್ದು, ಯಾಕಂದರೆ ಬಡವ್ರ ಪೇಷಂಟು ಸಾಲು ನಿಂತ್ಕೊಂಡು ಗಂಟೆಗಟ್ಟಲೆ ಅಲ್ಲಿ ಮಾಡ್ತಾರೆ. ಅದು ಒಂದು. ಎರಡನೇದು ಪೇಷಂಟ್ಸು ಒಳಗಡೆ ಅಲ್ಲಿ ತುಂಬ ಓಡಾಡಿಸ್ತಾರೆ ಅಂತ ಒಂದು ಕಂಪ್ಲೇಂಟ್ ಮಾಡಿದ್ರು. ಎರಡನೇದು. ಮೂರನೇದು ಇನ್ನೊಂದು ಏನಂದರೆ ಟಾಯ್ಲೆಟ್ಸ್ ಎಲ್ಲ ನಾವು ತುಂಬಾ ನಾನು ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗಿದ್ದೀನಿ, ಇಷ್ಟು ಕೆಟ್ಟ ಸ್ಥಿತಿಯಲ್ಲಿರುತ್ತೆ. ಹಂಗೆ ನೋಡಿದಾಗ ಟಾಯ್ಲೆಟ್ಸ್ ಎಲ್ಲ ಕಂಪ್ಯಾರಿಟಿವ್ಲಿ ನಾಟ್ ಇದು ಅಂತ ಹೇಳಲ್ಲ ನಾನು, ಕಂಪ್ಯಾರಿಟಿವ್ಲಿ ಬಾತ್ರೂಮ್ಸ್ ಎಲ್ಲ ಕ್ಲೀನಾಗಿಟ್ಟು ನಾನು ಸರ್ಪ್ರೈಸ್. ನಾನು ಬರ್ತೀನಿ ಅಂದಿದ್ದು 3 ದಿನ ಆದಮೇಲೆ ಅವ್ರಿಗೆ ಗೊತ್ತಿಲ್ಲದಂಗೆ ಪಟ್ನೆ ಬಂದಿದ್ದೀನಿ ನಾನು. ಸೊ ಹಾಗಾಗಿ ಟಾಯ್ಲೆಟ್ಸು ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಮತ್ತು ನಾನು ಫೀಮೇಲ್ ವಾರ್ಡ್ಗೆ ಹೋಗಿದ್ದೆ, ಫೀಮೇಲ್ ಪೇಷಂಟ್ಸ್ ಜೊತೆ ಮಾತಾಡಿದೆ. 3-4 ಜನ ಪೇಷಂಟ್ಸ್ ಜೊತೆ ಮಾತಾಡಿದ್ದೀನಿ. ಅವರೆಲ್ಲರೂ ಸ್ಯಾಟಿಸ್ಫ್ಯಾಕ್ಟ್ರಿ ರಿಮಾರ್ಕ್ಸೇ ಕೊಟ್ಟಿದ್ದಾರೆ. ಇಲ್ಲ ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು, ಒಂದು ಯಾರೇ ಬಂದರೂ ಸ್ಪಂದಿಸ್ತಾರೆ ಅನ್ನೋ ರೀತಿಯಲ್ಲೇ ಎಲ್ಲರೂ ಹೇಳಿದ್ದು. ಊಟ ಹೆಂಗೆ ಕೊಡ್ತಾರೆ, ಊಟದ ಕಿಚನ್ ಚೆಕ್ ಮಾಡಿದೆ. ಭಾಳ ಹಳೇ ಕಿಚನ್ನು, ಎಲ್ಲ ಕಿತ್ತೋಗಿದ್ದಾವೆ ಟೈಲ್ಸ್ಗಳು, ಎಲ್ಲ ಕ್ಲೀನ್ ಮಾಡಿದ್ದಾರೆ, ಕ್ಲೀನಾಗಂತೂ ಇಟ್ಕೊಂಡಿದ್ದಾರೆ. ಬಟ್ ಏನಂತಂದರೆ ಬಟ್ ದುಡ್ಡಿದೆ ಮತ್ತು ವಾಟ್ರ್ ಫಿಲ್ಟರ್ಸ್ ನಾನು ನೋಡಿದೆ, ಎಲ್ಲ ಕ್ಲೆನ್ಲಿನೆಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಅದನ್ನೆಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಎಷ್ಟೊಂದು ಕಡೆ ಕಿಟಕಿಗಳಿಲ್ಲ, ಇಲ್ಲಿಂದಾನೇ ಕಾಣುತ್ತಲ್ಲ, ಗ್ಲಾಸ್ಗಳಿಲ್ಲ. ಅವನ್ನೆಲ್ಲ ರಿಪೇರಿ ವರ್ಕ್ಗೆ ಎಲ್ಲ ಫಂಡ್ಸ್ ಇರುತ್ತೆ, ಬಟ್ ಮಾಡಬೇಕು. ಐ ಡೋಂಟ್ ನೋ ವೈ ದೇ ಆರ್ ನಾಟ್ ಡೂಯಿಂಗ್, ಗೊತ್ತಿಲ್ಲ ನನಗೆ. ಆಮೇಲೆ ಟ್ಯಾಂಕ್ಸು, ವಾಟರ್ ಟ್ಯಾಂಕ್ಸು ಆ್ಯಕ್ಚುಲಿ ಭಾಳ ದೊಡ್ಡ ಟ್ಯಾಂಕು, ಓವರ್ ಹೆಡ್ ಟ್ಯಾಂಕ್ ಅಂತೂ ಏನೋ 6 ತಿಂಗಳ ಮುಂಚೆ ಕ್ರೇನ್ ಅವ್ರನ್ನ ಕರೆಸಿ ಕ್ಲೀನ್ ಮಾಡಿಸ್ದೆ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಬಟ್ ನಾನು ಅದನ್ನು ಇದು ಕೊಡಿ ಅಂತ ಹೇಳಿದ್ದೀನಿ. ನೀವು ಕೊಟ್ಟಿರೋದು ಪ್ರತಿಯೊಂದು ಇರುತ್ತಲ್ಲ, ಪ್ರೂಫ್ ಇರುತ್ತಲ್ಲ, ಅದನ್ನು ಕೊಡಬೇಕಂದ್ರೆ ಓವರ್ ಹೆಡ್ ಟ್ಯಾಂಕ್ ನೀವು ಕ್ಲೀನ್ ಮಾಡಲಿಲ್ಲ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್. ಅದನ್ನು ಹೆಂಗೆ ಕ್ಲೀನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ನಾಳೆ ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ವಿಷಯ ತೊಗೊಳ್ತೀನಿ. ಯಾಕಂದರೆ ವಾಟರ್, ಎಸ್ಪೆಷಲಿ ಈ ಬೇಸಿಗೆಗಾಲದಲ್ಲಿ ವಾಟರ್ ಕಂಟಾಮಿನೇಷನ್, ಇಲ್ಲಿಂದನೇ ಕಾಯಿಲೆ ತಗೊಂಡು ಹೋಗಬಾರ್ದು. ಫಸ್ಟೇ ಬಡವರು ಆಸ್ಪತ್ರೆಗೆ ಬರ್ತಾರೆ. ವಾಟರ್ ಇಸ್ ದ ಫಸ್ಟ್ ಸೋರ್ಸ್, ನೀರೇ ಮೊದಲನೇ ಮೂಲ ಕಾಯಿಲೆಗೆ. ಮತ್ತು ನಾವಿಲ್ಲಿ ಟ್ಯಾಂಕ್ ಎಲ್ಲ ಓಪನ್ ಮಾಡಿದಾಗ ಒಂದು ಟ್ಯಾಂಕಲ್ಲಿ ಜರಿ, ಹಲ್ಲಿ ಇವೆಲ್ಲ ಇದೆ. ವಾಟರ್ ಟೆಸ್ಟ್ ಮಾಡೋಕ್ಕೆ ಕಳಿಸಿದ್ದೀನಿ. ಇದು ತುಂಬ ಏನು ಇಟ್ಸ್ ವೆರಿ, ನನಗಂತ ಅನ್ಸುತ್ತೆ ಆ ಥರ ಹೆಂಗೆ ಗೊತ್ತಾಗಲಿಲ್ಲ ನನಗೆ. ದೊಡ್ಡ ಟ್ಯಾಂಕ್ಸ್ ಇದ್ದಾವೆ, ಅದನ್ನು ಇಳಿದು ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇಟ್ ಈಸ್ ಅ ಸ್ಮಾಲ್ ಓಪನಿಂಗ್. ಆಮೇಲೆ ಗೋಡೆಗಳೆಲ್ಲ ತುಂಬ ಪಾಚಿ ಕಡೆ, ಹಳೇದು ಪೇಂಟ್ ಹೊಡ್ಸಿದೀವಿ ಅಂತಾರೆ. ಪೇಂಟ್ ಯಾವ ಪೇಂಟು ಇಲ್ಲ, ನಂಗೆ ಗೊತ್ತಿಲ್ಲ. ಇಟ್ ಈಸ್ ನಾಟ್, ನನ್ನ ಪ್ರಕಾರ ಒಂದೊಂದೇ ಟ್ಯಾಂಕ್ನ ಇವರು ಸುಸರ್ಜಿತ ಮಾಡಬೇಕಾಗಿತ್ತು ಇಲ್ಲಿವರೆಗೆ. ಬಟ್ ಯಾಕೆ ಮಾಡಿಲ್ಲ ನನಗೆ ಗೊತ್ತಿಲ್ಲ. ದಟ್ ದೇ ಹ್ಯಾವ್ ಟು ಆನ್ಸರ್ ಟು ಮೀ ನೆಕ್ಸ್ಟ್ ಇದರಲ್ಲಿ. ಮತ್ತೆ ಸಾಯಂಕಾಲ ಹೆರಿಗೆ ಆಸ್ಪತ್ರೆಗೆ ವಿಸಿಟ್ ಮಾಡ್ತೀನಿ. ಇಷ್ಟು ಈ ಆಸ್ಪತ್ರೆದು ಇದು. ಸೊ ಬಟ್ ತುಂಬ ಪೇಷಂಟ್ಸ್ ಇರೋದ್ರಿಂದ ನಾನಿನ್ನ ಸ್ಟಾಫ್ ಪ್ಯಾಟ್ರನ್ಸ್ ಎಲ್ಲ ಕೇಳಿಲ್ಲ. ಎಲ್ಲರೂ ಇದ್ದಾರಾ? ಫುಲ್ ಅಂಡರ್ ಸ್ಟಾಫ್ಡ್ ಮೇಡಮ್. ಇದು ದಿಸ್ ಇಸ್ ಸ್ಯಾಂಕ್ಷನ್ ಫಾರ್ ಓನ್ಲಿ 400 ಬೆಡ್ ಮೇಡಮ್, ಬಟ್ ವಿ ಆರ್ ವರ್ಕಿಂಗ್ ವಿತ್ 930 ಬೆಡ್ ಹಾಸ್ಪಿಟಲ್. 400 ಬೆಡ್ ಆಸ್ಪತ್ರೆ, 900ರಿಂದ 1000 ಪೇಷಂಟ್ಸ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಬಟ್ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಡಾಕ್ಟರ್ಸ್ನು ಮೆಚ್ಕೋಬೇಕಾಗ್ತೈತೆ. ಹಂಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವೆಲ್ಲ ಲ್ಯಾಕ್ಯೂನೆಸ್ ಏನೇನಿದೆ ಅದನ್ನೆಲ್ಲ ನಾಳೆ ಜಿಲ್ಲಾಡಳಿತ ಕಚೇರಿಯಲ್ಲಿ ರಿವ್ಯೂ ಮಾಡಬೇಕಾದ್ರೆ ಖಂಡಿತ ಅದಕ್ಕೆಲ್ಲ ಉತ್ತರ ಕೊಡಬೇಕು. ಮತ್ತು ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಮಾಡಿ ಅವ್ರು ನಮಗೆ ರಿಪೋರ್ಟ್ ಕಳಿಸ್ಬೇಕು. ಮಾಡಿಸ್ತೀವಿ. ಹಿಂದಿನ 3 ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗಿರುವಂತ ಅಮೌಂಟ್ ಅನ್ನ ₹1 ಖರ್ಚು ಮಾಡಿಲ್ಲ ಮೇಡಮ್ ಆಸ್ಪತ್ರೆ. ಏನಾದ್ರು ಮಾಹಿತಿ ಗೊತ್ತಾ? ಅದು ಕಳೆದ 2-3 ಬಜೆಟ್ ದುಡ್ಡಲ್ಲಿ ₹1 ಅಲ್ಲ. ಅದನ್ನ ನಾನು ಉತ್ತರ ಕೊಡಕ್ಕಾಗಲ್ಲ, ಅವ್ರು ಕೊಡ್ಬೇಕು ಉತ್ತರ. ಯಾಕಂದ್ರೆ ಅವ್ರು ದುಡ್ಡು ಬಜೆಟ್ ಅಲ್ಲಿ ದುಡ್ಡು ಖರ್ಚು ಮಾಡಿದಾರಾ ಇಲ್ವಾ ಅಂತೆಲ್ಲ ನಾಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದಾಗತ್ತೆ, ರಿವ್ಯೂ ಆಗತ್ತೆ. ನಂತರ ನೀವೇ ಇರ್ತೀರಲ್ಲ, ನಿಮ್ಗೆ ಉತ್ತರ ಕೊಡ್ತಾರೆ. ಸಂಪೂರ್ಣ ಹಾಳಾಗಿದೆ. ಎಸ್, ಅದು ದಟ್ಸ್ ಫಾರ್ ಶೋರ್. ಬಹಳ ಎಷ್ಟು ವರ್ಷದ ಹಳೇದು ಡಾಕ್ಟರ್? 78 ಆಗಿರೋದು. ನಿಯರ್ಲಿ 50
years old, madam. ಮೇಡಮ್ ಅದು ಇಲ್ಲಿ ಬಪ್ಪು ಪುತ್ತಂಗಿ ದುರ್ಗ ಅಂತ ಬರ್ತದೆ ಎಲ್ಲ ಬಸ್ನಾಗ ಹೋಗಿ ಮೊನ್ನೆ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ್ರು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಚನ್ನಗಿರಿಯಲ್ಲಿ ಒಂದು ಮಹಿಳೆ ಮೇಲೆ ಅಮಾನುಷ ಹಲ್ಲೆ ಆಗಿದೆ ಮೇಡಮ್. FIR ಆಗಿದೆ 2. ನಮ್ಮ ಗಮನಕ್ಕೆ ಏನಾದ್ರು ಬಂದಿದೆ? ಅಂದ್ರೆ ಮಸ್ತ್ ಎದುರಿಗೆ ಮಹಿಳೆ ಮೇಲೆ ಹಾಡಾಗಲೇನೆ ಹಲ್ಲೆ ಮಾಡಿದ್ರೆ ಎಲ್ಲ ಜನರು. ಅದನ್ನು ನಾನು ನೋಡಿದೆ. ಅದನ್ನೆಲ್ಲ ನಾನು ನಾಳೆ DC ಆಫೀಸಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಇರ್ತಾರೆ, ಅವ್ರ ಮುಂದೆ ಇದನ್ನೆಲ್ಲ ಚರ್ಚೆಗೆ ತಗೊಳ್ತೀನಿ. ನೀವೊಂದು ಲಿಸ್ಟ್ ಮಾಡ್ಕೊಳ್ಳಿ ಈಗ ಮೇಡಮ್ ಏನೇನಾಗಿದೆ ಅಂತ. ಮಗುದು ನೆನ್ನೆ ಹುಬ್ಳಿದು ನೆನ್ನೆ ರಾತ್ರಿ ನಾನು ಸುಮಾರು 10 ಗಂಟೆ 9:30 ಆಗಿತ್ತು. ನಾನು ಹುಬ್ಳಿ ತಾಯಿ ಹತ್ರ ಹೋಗಿದ್ದೆ. ಆ ತಾಯಿ ಬಹಳ ದುಃಖದಲ್ಲಿದ್ಲು. ಯಾಕಂದರೆ 2 ಮಕ್ಕಳು, ಒಂದು ದೊಡ್ಡ ಮಗು ಅಂಗವಿಕಲೆ, ಇದು 2ನೇದು 4 ವರ್ಷ ಮಗುಗೆ. ಯಾವಾಗಲೂ ಜೊತೆಯಲ್ಲೇ ಕರ್ಕೊಂಡು ಹೋಗಿ, ಅವತ್ತೂ ಸಹ ಮನೆ ಕೆಲಸ ಮಾಡಕ್ಕೆ ಹೋಗಿರೋ ಮನೆಯಲ್ಲೇ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದಾಳೆ, ರಜಾ ಆಗಿದೆ ಸ್ಕೂಲು ಅಂತ. ಆ ಕಾಂಪೌಂಡಲ್ಲಿ ಬಿಟ್ಕೊಂಡು ಪಾತ್ರೆಗಳನ್ನೇನೋ ಒಳಗಡೆನೋ ಇಟ್ಬಿಟ್ಟು ಬರಕ್ಕೆ ಹೋಗಿದ್ದಾಳೆ. 10 ನಿಮಿಷ ಅಷ್ಟೇ, ಅಷ್ಟರಲ್ಲಿ ಅವ್ನು ಎತ್ಕೊಂಡು ಹೋಗಿದ್ದಾನೆ. CCTV ಫುಟೇಜಲ್ಲಿ ಅದು ಅಂದರೆ ತಾಯಿ ತುಂಬ ಹುಷಾರಿದ್ದಾಳೆ. 2nd PUC ಓದಿದ್ದಾಳೆ, NGO ಅಲ್ಲಿ ಕೆಲಸ ಮಾಡಿದ್ದಾಳೆ. ಈಗ ಮನೆ ಕೆಲಸಗಳೆಲ್ಲ ಮಾಡಿ ಅದು ಒಂದೇ ಹೆಣ್ಮಗುನ ಎಲ್ಲರೂ ಅಂತಿದ್ರಂತೆ ಗಂಡು ಮಗು ಇನ್ನೊಂದು ಆಗಬೇಕು ಅಂತ. ಇಲ್ಲ, ನಂಗೆ ಇದೇ ಮಗು ಸಾಕು, ನಾನು ಈ ಮಗುನೇ ಚೆನ್ನಾಗಿ ಓದಿಸ್ತೀನಿ, ಒಬ್ಬಳೇ ಸಾಕು, ಇನ್ನೊಂದು ಬುದ್ಧಿಮಾಂದ್ಯ ಮಗು ಇದೆ ಸಾಕು ನನಗೆ ಅಂತ ಹೇಳಿ ಆಪ್ರೇಷನ್ ಮಾಡಿಸ್ಕೊಂಡು ಇದು ಒಂದೇ ಮಗುಗೆ ತಾನು ಗಂಡ ಹೆಂಡತಿ ಇಬ್ಬರೂ ದುಡಿದು ಸಾಕ್ತಾ ಇರುವಂಥ ಸಮಯದಲ್ಲಿ ನೋಡಿ ಅವನು ಅಷ್ಟೇ ಎಲ್ಲಿಂದ ಬಂದ, ಅವನದೇನು ಹತ ಇಲ್ಲ ಪತ ಇಲ್ಲ, ಅವ್ನು ಯಾರು ಅವ್ನ ಬಾಡಿ ಕ್ಲೇಮ್ ಮಾಡೋರು ಇಲ್ಲ ಅಂತೆ. ಸೊ ಅವ್ನು ಹೇಗೆ ಅಂದರೆ ಆ ಮಗುನ ಅವ್ರ ತಾಯಿ ಎಷ್ಟು ಹುಷಾರಂತ ಅಂದರೆ ಬಂದ ತಕ್ಷಣ ಕಂಡಿಲ್ಲ, ಗಂಡನಿಗೆ ಫೋನ್ ಮಾಡಿದ್ದಾಳೆ, ಅಲ್ಲೇ ಪಕ್ಕದಲ್ಲಿ CCTV ಓಪನ್ ಮಾಡಿಸಿದ್ದಾಳೆ. ಓಪನ್ ಮಾಡಿಸಿದ ತಕ್ಷಣ ಗೊತ್ತಾಗಿದೆ, ಇಮಿಡಿಯೇಟ್ಲಿ ಪೊಲೀಸಿಗೆ ಮಾಡಿದ್ದಾರೆ. ಪೊಲೀಸ್ ವಿತಿನ್ 1 hour ಅದಕ್ಕೆ ಅವನು ಅಲ್ಲೇ ಸಿಕ್ಕದ ಅದೇ ಜಾಗದಲ್ಲಿ. ಅವನ್ನ ಸಿಕ್ಕಿ ಕರ್ಕೊಂಡು ಹೋದ್ಮೇಲೆ ಅವನೇನೋ ಇನ್ವೆಸ್ಟಿಗೇಷನ್ಗೆ ಎಲ್ಲೋ ಇನ್ನೊಂದು ಕಡೆ ಕರ್ಕೊಂಡೋದಾಗ ಅಲ್ಲಿ ಎದುರುಗಡೆ ಏನೋ ಇಟ್ಟಿಗೆ ಒಂದು ಸುಡ್ತಾರಲ್ಲ ಅದು ಒಂದಿತ್ತಂತೆ. ಆ ಇಟ್ಟಿಗೆ ತಗೊಂಡು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಆ ಯಾರು ರೈಫಲಲ್ಲಿ ಶೂಟ್ ಮಾಡಿದ್ರಲ್ಲ ನಮ್ಮ PSI ಅವ್ರಿಗೂ ಸಹ ಕತ್ತೆಲ್ಲ ಹಿಡಿದು ಇದು ಮಾಡ್ಬಿಟ್ಟು ಅವ್ರಿಗೆ ನೆನ್ನೆ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಕತ್ತು ತಿರ್ಗ್ಸಕ್ಕಾಗ್ತಾ ಇರಲಿಲ್ಲ, ಒಂದು ಕೈ ಎತ್ತಕ್ಕಾಗ್ತಾ ಇರಲಿಲ್ಲ, ಅಷ್ಟು ಉಂಡಾಗಿದೆ. ಆಮೇಲೆ ಇನ್ನಿಬ್ರು ಪೊಲೀಸ್ ಪೇದೆಗಳಿಗೂ ಸಹ ಸುಮಾರು ಏಟ್ ಮಾಡಿದಾನ ಅವನು. ಸೊ ಆ ಸಮಯಕ್ಕೆ ಶಿ ಇಸ್ ಡನ್ ಅ ರೈಟ್ ಡಿಸಿಷನ್. ಆ್ಯಂಡ್ ಏನಂತಂದರೆ ತಾಯಿಗೆ ಕೋರ್ಟಲ್ಲಿ ಇದು ಹೋಗಿದ್ರೆ ಅವರು ಬಡವರು, ಹೋರಾಟನೂ ಆಗ್ತಾ ಇರಲಿಲ್ಲ. ಎಷ್ಟಂತ ಹೋರಾಟ ಮಾಡ್ತಾರೆ, 16 ವರ್ಷ ಅವ್ರ ಕಡೆ ಓಡಾಡಕ್ಕಾಗ್ತದೆ. ಕಡೆಗೆ ಸೇಮ್ ನಿರಪರಾಧಿ ಔಟ್. ಅಲ್ಲಿ ಏನಾಯ್ತಂದ್ರೆ ಆ ಟೈಮಿಗೆ ಅಲ್ಲೇ ನ್ಯಾಯ ಸಿಕ್ತು. ಅದು ನನಗೆ ಆದರೆ ಮಗುನ ವಾಪಸ್ ಕರ್ಕೊಂಬರೋಕ್ಕಾಗಲ್ಲ. ಅವನು ಆ ಮಗುದು ನಾನು ವಿಡಿಯೋನು ನೋಡಿದೆ. ಅವನು ಮಗುನ ಸಾಯಿಸ್ಬಿಟ್ಟು ಚಕ್ಕಲ್ಬಲ ಹಾಕಿಸಿ ಹಿಂಗೆ ಕೂಡಿಸ್ಬಿಟ್ಟಿರ್ತಾನೆ. ಅದನ್ನ ನೋಡಿದಾಗ ಎಂಥ ತಾಯಿಗೂ ಅವನ ಎದುರುಗಡೆ ಮೋಸ್ಟ್ಲಿ ನಂಗೆ ಅನ್ಸುತ್ತೆ ಆ PSI ಆ ಹೆಣ್ಮಗಳಿಗೂ ಇದು ಆಗಿರತ್ತೆ. ಅವನು ಆ ಥರ ಮಾಡಿರೋದನ್ನ ನೋಡಿದಾಗ ಮಾನವೀಯತೆನೇ ಮರೆತು ಅವನು ಆ ಥರ ಮಾಡಿದಾನಂದ್ರೆ, ಆಮೇಲೆ ಮಗುಗೆ ಎಲ್ಲ ಥರ ಗಾಯ ಮಾಡಿಬಿಟ್ಟಿದ್ದಾನೆ. ಅದು ಯಾವಾಗ ಅಳುವಿಂದ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತು ಆವಾಗ. ಆಮೇಲೆ ಅವ್ನು ತುಂಬ ಅವನಿಗೆ ಬ್ರೂಟಲಿ. ಆಮೇಲೆ ನಾನು ಹೇಳ್ತೀನಿ, ಮೂರು ಪೊಲೀಸ್ ಆಫೀಸರ್ಗೆ ಅವನು ಕೆಳಗೆ ದಬ್ಬಿ ಇಟ್ಟಿಗೆಗಳಲ್ಲಿ ಒಡೆದು ಎಲ್ಲ ಮಾಡಿದಾನಂದ್ರೆ ಅವ್ರ ಕಡೆನೇ ಅವನಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಅಷ್ಟು ಕಷ್ಟ ಆಗಿದೆ. ದೆನ್ ದೇವ್ ಯೂಸ್ಡ್ ರೈಫಲ್. ಆ ಪುಟ್ಟ ಮಗುಗೆ ಆ ಟೈಮಲ್ಲಿ ಯಾವ ಥರ ಆಗಿರ್ಬೋದು, ಅವ್ನು ಯಾವ ಥರ ಮಾಡಿರ್ಬೋದು ಅಂತ ಅದೇ ಅವ್ರ ಅಮ್ಮನಿಗೆ ಅದೇ ದುಃಖ. ನನ್ನ ಮಗು ಆ ಥರ ಸಾವಿಗೆ ಹೋಗ್ಬೇಕಾಯ್ತಾ? ಹಾಂ ಅಲ್ಲ, ಅದು ಐ ಡೋಂಟ್ ನೋ, ಬಟ್ ಅದು ಅಲ್ಲ ಅದೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬರುತ್ತೆ. ಅದು ನಂಗೆ ಐ ಡೋಂಟ್ ನೋ, ಅದು ನನಗೆ ಪೊಲೀಸ್ ಅವ್ರು ಹೇಳಲಿಲ್ಲ. ಸೊ ಹಾಗಾಗಿ ನಂಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ. ಬಟ್ ಈ ಮುಖಾಂತರ ಹೇಳೋದಿಷ್ಟೇ, ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ಭಾಳ ಸಮಾಜದ ಜವಾಬ್ದಾರಿ ಇದೆ. ಎಲ್ಲಾನು ನಾವು ಪೊಲೀಸು ಕಾನೂನು ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಮುಂಚೆ ಸಮಾಜದ ದೊಡ್ಡ ಜವಾಬ್ದಾರಿ. ಇಂಥವೆಲ್ಲ ಆಗದೆ ಇರೋ ಹಾಗೆ ಪ್ರತಿಯೊಬ್ಬರು ಮನೆಯಿಂದನೂ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಇದೊಂಥರ ಯುದ್ಧದ ಸಮಯ, ಎಲ್ಲರೂ ಸೇರಿ ಯುದ್ಧವನ್ನ ನಿಲ್ಲಿಸ್ಬೇಕು. ಆ ಥರ ಆ ಮಗುಗಾಯ್ತು ನಮಗೇನು, ಈ ಮಗುಗಾಯ್ತು ನಮ್ಮನೆ ಮಗಳಲ್ವಲ್ಲ ಅನ್ನೋ ದೃಷ್ಟಿ ಬಂದ್ಬಿಟ್ರೆ, ಈಗ ನೋಡಿ ಯಾರೋ ಹೇಳಿದ್ರು ಬಸ್ಸಲ್ಲಿ ಅತ್ಯಾಚಾರ ಮಾಡಿದ್ರು, ನೋಡೋರು ಯಾರು, ರೆಕಾರ್ಡ್ ಮಾಡಿದವ್ರು ಯಾರು, ಅವ್ರು ಯಾಕೆ ಸುಮ್ಮನೆ ಇದ್ರು? ಅವ್ರಿಗಿಂತ ಜಾಸ್ತಿ ಅಪರಾಧಿ.
ಎಲ್ಲಿವರೆಗೂ ನಾವು ಸೈಲೆಂಟ್ ಆಗಿ ಇಂಥವನ್ನೆಲ್ಲ ನೋಡ್ತೀವಲ್ಲ, ನಮ್ಗಿಂತ ದೊಡ್ಡ ಅಪರಾಧಿಗಳು ಯಾರೂ ಇಲ್ಲ. ಎಲ್ಲರೂ ನಮ್ಮನೆ ಮಗು ನಮ್ದಿದು ಅಂತ ಯಾವತ್ತು ಇಡೀ ಸಮಾಜ ಎಚ್ಚೆತ್ಕೊಳ್ಳುತ್ತೆ, ಇಂಥವಕ್ಕೆಲ್ಲ ಕಡಿವಾಣ ಹಾಕ್ಬೋದು. ಎರಡನೇದು, ತುಂಬ ದೊಡ್ಡ ಮಟ್ಟಕ್ಕೆ ಅವೇರ್ನೆಸ್ ಆಗಬೇಕು. ಅರಿವಿನ ಮಟ್ಟ ಭಾಳ ಕಡಿಮೆ. ಎಮರ್ಜೆನ್ಸಿ ಹೆಲ್ಪ್ಲೈನ್ ಗೊತ್ತಿಲ್ಲ ರೀ. ನಾನು ಹೋಗಿ ಕೇಳ್ತೀನಲ್ಲ, ಎಸ್ಪೆಷಲಿ ಗ್ರಾಮೀಣ ಭಾಗದ ಮಕ್ಕಳಿಗಾರು ಗೊತ್ತಿರುತ್ತೆ. ನಮ್ಮ ಸಿಟಿ ಭಾಗದ ಮಕ್ಕಳು ನೀವು ಯಾವುದೇ ಕಾಲೇಜ್ಗೆ ಹೋಗಿ ಕೇಳಿ, ಪ್ರೈವೇಟ್ ಸ್ಕೂಲಲ್ಲಿ ಕೇಳಿ, ಮಕ್ಕಳಿಗೆ ಎಮರ್ಜೆನ್ಸಿ ಹೆಲ್ಪ್ಲೈನ್ ಕರ್ನಾಟಕದ ನಿಮ್ಗೆ ಏನಾದ್ರು ಎಲ್ಲರೂ ಇದ್ರೆ ನಿಮ್ಗೆ ಇಮ್ಮಿಡಿಯೇಟ್ಲಿ ಯಾವ ನಂಬರ್ಗೆ ಫೋನ್ ಮಾಡ್ತೀರಾ ಅಂತ ಯಾರಿಗೂ ಗೊತ್ತಿಲ್ಲ. 112 ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಹೋಗ್ತೀನಲ್ಲ, ಅರಿವಿನ ಮಟ್ಟ ಬಹಳ ಕಡಿಮೆ ಇದೆ. ಯಾಕೆ ಅವ್ರನ್ನ ನೋಡಿ, ಸುರಕ್ಷಾ ಆ್ಯಪ್ ಅಂತ ಜಿಲ್ಲೆಯಲ್ಲಿ ಈಗ ಇವರು SP ಅವ್ರು ಬಂದು ಹೇಳ್ತಾ ಇದ್ರು ನನಗೆ, ಎಷ್ಟು ಜನಕ್ಕೆ ಸುರಕ್ಷಾ ಆ್ಯಪ್ ಬಗ್ಗೆ ಮಾಹಿತಿ ಇದೆ, ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇದೆ ಅರಿವಿನ ಮಟ್ಟ ಮೂಡಿಸ್ಲಿಕ್ಕೆ, ಇಂಥವನ್ನೆಲ್ಲ ಕಡಿವಾಣ ಹಾಕ್ಲಿಕ್ಕೆ. ನಾಳೆ ರಿವ್ಯೂ ನಂತರ ನಿಮಗೆ ಪ್ರೆಸ್ ಮೀಟ್ ಮಾಡ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.